ಹಾಯ್ ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಚಪಾತಿ ವ್ರಾಪ್. ಅದಕ್ಕೆ ನಾನಿಲ್ಲಿ ಪಾಲಕ್ ಚಪಾತಿ ಮಾಡ್ಕೊಂಡಿದ್ದೀನಿ, ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೀನಿ, ವೆಜಿಟೇಬಲ್ಸು ಮತ್ತು ಎಗ್ ತೊಗೊಂಡಿದ್ದೀನಿ. ಆಮ್ಲೆಟ್ ಈ ರೀತಿ ರೋಲ್ ಮಾಡಿಬಿಟ್ಟು ಚಿಕ್ಕದಾಗಿ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೋಬೋದು. ಡೈಲಿ ಚಪಾತಿ ಕರಿ ತಿಂದು ಬೋರ್ ಆದಾಗ ಈ ರೀತಿ ಒನ್ಸ್ ಇನ್ ಎ ವೈಲ್ ನೀವು ಮಾಡ್ಕೋಬೋದು. ಚಪಾತಿ ಮೇಲ್ಗಡೆ ನಾನು ಚೀಸ್ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮಯೋನೀಸು, ಕೆಚಪ್ಪು ಅಥವಾ ಚಿಲ್ಲಿ ಸಾಸ್ ಯೂಸ್ ಮಾಡ್ಕೋಬೋದು. ಈ ರೀತಿ ಚಪಾತಿ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಅಂದರೆ ಪ್ಯಾನ್ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಮತ್ತು ಎಗ್ ಇಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಆನಿಯನ್ಸು, ಕ್ಯಾರೆಟು, ಕ್ಯೂಕುಂಬರು, ಲೆಟ್ಯೂಸು, ಬಾಯ್ಲ್ಡ್ ಕಾರ್ನು ಮತ್ತು ಸ್ಪ್ರೌಟೆಡ್ ಮೂಂಗ್ ಹಾಕ್ತಾಯಿದ್ದೀನಿ. ಅದಾದ ನಂತರ ಸನ್ ಡ್ರೈಡ್ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲ್ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ಅದ್ರ ಮೇಲ್ಗಡೆ ಚಿಲ್ಲಿ ಪೌಡ್ರು, ಸಾಲ್ಟು, ಪೆಪ್ಪರ್ ಪೌಡ್ರು ಎಕ್ಸ್ಟ್ರಾ ಸ್ಪೈಸಿಗೆ ಹಾಕ್ಬೋದು. ಸಾಸು ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಇವತ್ತು ಬಾರ್ಬಿಕ್ಯೂ ಸಾಸ್ ಯೂಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಚೀಸು, ನಾನು ಚೀಸ್ ಸ್ಲೈಸು ಯೂಸ್ ಮಾಡಿದ್ದೀನಿ, ಮೊಸರೆಲ್ಲನೂ ಯೂಸ್ ಮಾಡಿದ್ದೀನಿ, ಡಬಲ್ ಚೀಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದನ್ನು ಕವರ್ ಮಾಡಿಬಿಟ್ಟು ಮೈಕ್ರೋವೇವಲ್ಲಿ ಒಂದು 30 ಸೆಕೆಂಡ್ಸ್ ಇಡಿ, ಚೀಸ್ ಮೆಲ್ಟ್ ಆಗೋವರೆಗೂ. ಇಲ್ಲ ಪ್ಯಾನ್ ಮೇಲೂ ಕೂಡ ಇಡ್ಬೋದು. ಅಷ್ಟೇ, ನಮ್ಮ ರ್ಯಾಪ್ ರೆಡಿ ಆಯಿತು. ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬಾಯ್.